ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಸಂಡೇ, ನಿಮ್ಗೂ ಸಂಡೇ, ನಮ್ಗೂ ಸಂಡೇ. ನನಗೆ ಸಂಡೇ ರಜಾ ಇತ್ತು ಇವತ್ತು ಕೆಲ್ಸ, ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ, ಅದಕ್ಕೋಸ್ಕರ. ಅದಕ್ಕೆ ಇವತ್ತು ನನ್ನ ತಮ್ಮ ಇವತ್ತು ಸಂಡೇ ಡ್ಯೂಟಿ ಮಾಡೋಣ, ಅಟ್ಲೀಸ್ಟ್ ನಮ್ ಖರ್ಚಿಗಾಗ್ಲಿ ಗಾಡಿ ಪೆಟ್ರೋಲ್ಗಾಗ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ಗಾಡಿಗೆ ಬಂದಿದ್ದಾನೆ. ಅದಕ್ಕೆ ನಾನು ಮನೇಲಿ ಇಟ್ಕೊಂಡು ಏನ್ ಮಾಡೋಣಪ್ಪ ಅಂತ ಅಂದ್ಬಿಟ್ಟು ನಾನು ನನ್ನ ತಮ್ಮನ ಜೊತೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಏನೇನಾಗುತ್ತೆ ಹೇಗೆ ಅಂತ ಗೊತ್ತಿಲ್ಲ. ಇವತ್ತು ಫಸ್ಟ್ ಬಾಡಿಗೆ ಬಿದ್ದಿರೋದು ವಿಜಯನಗರಕ್ಕೆ, ಅಲ್ಲಿಗೆ ಹೋಗ್ತಾ ಇದೀವಿ ನಾನು ನನ್ನ ತಮ್ಮ. ಆಲ್ರೆಡಿ ಗಾಡಿ ಲೋಡ್ ಆಗಿದೆ, ಇನ್ನೇನೋ ವಿಜಯನಗರ ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡ್ಬೇಕು. ಬನ್ನಿ ಹೋಗ್ತಾ ಸಿಗೋಣ. A few moments later. ನೋಡಿ ಗೈಸ್, ಮೊದಲನೇ ಆರ್ಡರ್ ಬಿದ್ದಿರೋದು 624 ರೂಪಾಯಿ. ಇನ್ನೊಂದು ಒಂದೇ ಒಂದು ನಿಮಿಷ 100 ಮೀಟರ್ ಏನೈತೆ ಅಷ್ಟೇ, ರೀಚ್ ಆಗ್ತಿದ್ವಿ. ರೀಚ್ ಆಗ್ತಂಗೆ ಅನ್ಲೋಡ್ ಆಗ್ತಿರುತ್ತೆ. ಈ ಆರ್ಡರ್ ಬಿದ್ದಾದ್ಮೇಲೆ ನೆಕ್ಸ್ಟ್ ಆರ್ಡರ್ ಎಷ್ಟು ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಾಯ್ ಗೈಸ್, ಯಾರ್ಯಾದ್ರು ಡ್ರೈವರ್ಗಳು ಈ ವಿಡಿಯೋಸ್ಗಳು ನೋಡ್ತಾ ಇದ್ರೆ ಪ್ಲೀಸ್ ಸಂಡೇ ಎಷ್ಟು ಡ್ಯೂಟಿ ಮಾಡ್ತೀರಾ, ಏನು ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ತಮ್ಮ ಪೋರ್ಟರ್ ಕೆಲಸ ಮಾಡೋದು. ಇವತ್ತು ಎಷ್ಟಾಗುತ್ತೆ ಡ್ಯೂಟಿ ಅಮೌಂಟ್ ಏನು ಅಂತ ಅಂದ್ಬಿಟ್ಟು ಕೊನೆವರೆಗೂ ನೋಡಿ, ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೊನೆವರೆಗೂ ಹೇಳ್ತೀನಿ. ನೀವ್ ಯಾರಾದ್ರೂ ಸಂಡೇ ಡ್ಯೂಟಿ ಮಾಡೋರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಎಷ್ಟಾಗುತ್ತೆ ಏನು ಅಂತ. ಯಾಕಂದ್ರೆ ಆದಷ್ಟು ಸಂಡೇ ಹೊತ್ತು ಜಾಸ್ತಿ ಆರ್ಡರ್ ಬಿಡೋದಿಲ್ಲ, ಬಾಡಿಗೆ ಸಿಗೋದಿಲ್ಲ. ಅದಕ್ಕೆ ಇವತ್ತು ಎಷ್ಟು ಬೀಳುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಕೊನೆವರೆಗೂ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ. ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಗೈಸ್, 623 ರೂಪಾಯಿದು ಅನ್ಲೋಡ್ ಆಗೋಯ್ತು. ನೆಕ್ಸ್ಟ್ ಯಾವ ಬಾಡಿಗೆ ಏನು ಅಂತ ಅಂದ್ಬಿಟ್ಟು ವೇಟ್ ಮಾಡಿ ತೋರಿಸ್ತೀನಿ. 624 ರೂಪಾಯಿ ಬಾಡಿಗೆ ಅನ್ಲೋಡ್ ಮಾಡಿದ್ದಾಯ್ತು ಗೈಸ್. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಗಾಡಿನ ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ನೋಡೋಣ ನೆಕ್ಸ್ಟ್ ಬಾಡಿಗೆ ಎಷ್ಟು ಬೀಳುತ್ತೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. A few moments later. ಹಲೋ ಗೈಸ್, ಅಂತ ಎರಡನೇ ಬಾಡಿಗೆನೂ ಬಿತ್ತು ಗೈಸ್. ಲೋಡ್ ಮಾಡಿಸ್ಕೊಳ್ತಾನೆ ನನ್ನ ಗಾಡಿನ ನನ್ನ ತಮ್ಮ. ಎಲ್ಲಿಗಪ್ಪ ಬಿದ್ದಿರೋದು ಬಾಡಿಗೆ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಎಲ್ಲ ಸೆಂಟ್ರಲ್ ರೋಡಲ್ಲಿ ಬಿದ್ದಿರೋದು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಎಷ್ಟಪ್ಪ ಬಾಡಿಗೆ ಬಿದ್ದಿರೋದು ಅಂತಂದ್ರೆ 520 ರೂಪಾಯಿ ಬಿದ್ದಿರೋದು. 500 ಚಿಲ್ಲರೆ ಅಂದ್ಕೊಳ್ಳಿ ಬಿದ್ದಿರೋದು. ಬನ್ನಿ ಅಲ್ಲೋಗಿ ಸಿಗ್ತೀನಿ. ಹಲೋ ಗೈಸ್, ಈಗ ತಾನೇ ಗಾಡಿ ಅನ್ಲೋಡ್ ಮಾಡಿದ್ದಾಯ್ತು. ಚಿಕ್ಕಪೇಟೆಯಲ್ಲಿ ಇದೀವಿ, ಈಗ ತಾನೇ ಅನ್ಲೋಡ್ ಮಾಡಿದ್ದಾಯ್ತು. ಯಪ್ಪ ಇವತ್ತೇನ್ ಸಂಡೇ ಅಂತ ಅಂದ್ಬಿಟ್ಟು ಬರ ಬೆಂಗಳೂರು ಜನಗಳೆಲ್ಲ ಪೂರ್ತಿ ಚಿಕ್ಕಪೇಟೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಂಗವ್ರೆ ಗುರು. ಯಪ್ಪ ನೋಡಿ ಗಾಯ್ಸ್, ಇಷ್ಟೊಂದು ಜನ. ಯಪ್ಪ ಈ ರೇಂಜ್ ಈಗ. ಹಲೋ ಗಾಯ್ಸ್, ನಿಮ್ಗೂ ಏನಾದ್ರು ಚೀಪ್ ಆಗಿ ಬಟ್ಟೆಗಳಾಗ್ಲಿ, ಟಿ ಶರ್ಟ್ಗಳಾಗ್ಲಿ, ಪ್ಯಾಂಟ್ ಆಗ್ಲಿ, ಏನಾಗ್ಲಿ ಪ್ರತಿಯೊಂದು ತಗೋಬೇಕಂದ್ರೆ ಈ ಚಿಕ್ಕಪೇಟೆಗೆ ಬನ್ನಿ. ಸಿಕ್ಕಾಪಟ್ಟೆ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಒಳ್ಳೊಳ್ಳೆ ಟಿ ಶರ್ಟ್ಗಳು ಮಸ್ತ್ ಆಗಿದಾವೆ ಮಾತ್ರ. 200 ರೂಪಾಯಿ, 100 ರೂಪಾಯಿ, 250 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾರಾದ್ರೂ ಬರೋರಿದ್ರೆ ಸಂಡೇ ಹೊತ್ತು ಮಾತ್ರ ಬರಕ್ ಹೋಗ್ಬಿಡಿ ಗಾಯ್ಸ್, ಬೇರೆ ಟೈಮಲ್ಲಿ ಬನ್ನಿ. ಯಪ್ಪ ಸಿಕ್ಕಾಪಟ್ಟೆ ಜನ ಮಾತ್ರ ಇಲ್ಲಿ, ಸಿಕ್ಕಾಪಟ್ಟೆ. ಹಲೋ ಗೈಸ್, ಇವಾಗ ನಾವೆಲ್ಲಪ್ಪ ಇರೋದು ಅಂತಂದ್ರೆ ಮೆಜೆಸ್ಟಿಕ್ ಅಲ್ಲಿ ಇದೀವಿ. ಮೆಜೆಸ್ಟಿಕ್ ಇಂದ ದಾಸಳಿಗೆ ಬಿದ್ದಿರೋದು ಬಾಡಿಗೆ. ಸೀದಾ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿದೀವಿ. ಸೀದಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದಿದೀವಿ. ಇಲ್ಲಿದ್ದ ಬಾಡಿಗೆ ಬಿದ್ದಿರೋದು. ಅಲ್ಲಿ ಗಾಡಿ ಲೋಡ್ ಆಗ್ತೈತೆ. ನೋಡಿ ಗೈಸ್, ಬಸ್ಗಳು ಯಾವ ರೇಂಜ್ ನಿಂತಿದ್ದಾವೆ. ಪಾರಿವಾಳಗಳು ನೋಡಿ. ವಾವ್ ಸೂಪರ್ ಗುರು, ಸಿಕ್ಕಾಪಟ್ಟೆ ಮಸ್ತಾಗಿದೆ ಗೈಸ್. ಯಾರಾದ್ರೂ ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ ಸೀದಾ ಮೆಜೆಸ್ಟಿಕ್ಗೆ ಬರಬೇಕು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬರಬೇಕು. ಪ್ರತಿಯೊಬ್ಬರಿಗೂ ಮೆಜೆಸ್ಟಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಎಲ್ಲಿಗಾದ್ರೂ ದೂರ ಹೋಗ್ಬೇಕು ಅಂದ್ರು, ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಬೇಕು ಅಂತಂದ್ರು, ಬಸ್ ಸ್ಟ್ಯಾಂಡ್ ಬೇಕು ಅಂತಂದ್ರು, ಮೆಟ್ರೋ ಬೇಕು ಅಂತಂದ್ರು, ಪ್ರತಿಯೊಬ್ರು ಎಲ್ಲರಿಗೂ ಅನುಕೂಲವಾಗಿರುವಂತ ಪ್ಲೇಸ್ ಅಂದ್ರೆ ಇದು. ಇಲ್ಲಿ ನೋಡಿ ಗೈಸ್, ಪಾರಿವಾಳಗಳು ಇಲ್ಲಿ ದಾಸಳಿಗೆ ಬಿದ್ದಿರೋದು ಬಾಡಿಗೆ.
A few moments later. ಗಾಡಿ ಲೋಡ್ ಆಯ್ತು, ಬನ್ನಿ ಹೋಗ್ತಾ ಸಿಗೋಣ. ₹670 ಬಿದ್ದಿದೆ ಗಾಯ್ಸ್. ಮೆಜೆಸ್ಟಿಕ್ ಇಂದ ದಾಸಳಿಗೆ ಹೋಗ್ತಾ ಇದೀವಿ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹಾಯ್ ಗೈಸ್, ಜಸ್ಟ್ ಈಗ ತಾನೆ 5 ನಿಮಿಷ ಆಯ್ತು, ದಾಸಹಳ್ಳಿಲಿ ಇದೀವಿ. ಗಾಡಿ ಅನ್ಲೋಡ್ ಆಗ್ತೈತೆ. A few moments later. ಹಾಯ್ ಗೈಸ್, ಟೈಮ್ ನೋಡಿ 4 ಗಂಟೆ ಆಗ್ತಾ ಬಂತು. ಹೊಟ್ಟೆ ತುಂಬಾ ಹಸಿತಾ ಇತ್ತು, ಅದಕ್ಕೆ ನಾನು ನನ್ನ ತಮ್ಮ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಪಾರ್ಸಲ್ ತಗೊಂಡು ಸೀದಾ ಇಲ್ಲಿ ಗಾಡಿ ಹಿಂದೆನೆ ಕುತ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ನೋಡಿ ಹಿಂದೆಗಡೆ ಬಟ್ಟೆ ಹಾಸ್ತವನೆ ಊಟ ಮಾಡಕ್ಕೆ. ಊಟ ಮಾಡಿ ಸಿಗ್ತೀನಿ, ಬಾಯ್ ಬಾಯ್. ಹಾಯ್ ಗಾಯ್ಸ್, ಜಸ್ಟ್ ಈಗ ತಾನೆ ಊಟ ಮಾಡ್ಕೊಂಡು ಈಚೆ ಬಂದೆ. ಗಾಡಿ ಒಳಗಡೆ ಊಟ ಮಾಡಿದ್ದು. ಇವತ್ತಿಗೆ ಸಾಕು, ಇಷ್ಟೇ ಡ್ಯೂಟಿ ಅಂತ ಅಂದ್ಬಿಟ್ಟು ಹೇಳ್ದ. ಸಾಕು, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ದ ನನ್ನ ತಮ್ಮ. ಅದಕ್ಕೆ ಮನೆಗೆ ಹೋಗ್ತಾ ಇದೀವಿ. ಟೈಮ್ ನೋಡಿದ್ರೆ 4:15 4:45 ಆಯ್ತಾ ಬಂತು. ಅದಕ್ಕೆ ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಎಷ್ಟಾಯ್ತು ಏನು ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಹತ್ರನೇ ಕೇಳ್ಬಿಟ್ಟು ಹೇಳ್ತೀನಿ, ಬನ್ನಿ. ಹಾಯ್ ಬ್ರೋ. ಹಾಯ್ ಬ್ರೋ. ಎಷ್ಟಾಯ್ತು ಬ್ರೋ ಇವತ್ತು ಟೋಟಲ್? ಬೆಳಗ್ಗೆ 11 ಗಂಟೆಗೆ ಆನ್ ಮಾಡಿದ್ವಿ ಬ್ರೋ. 3 ಡ್ಯೂಟಿ ಮಾಡಿದ್ವಿ. ಬೆಳಗ್ಗೆ ಬಂದ್ಬಿಟ್ಟು ₹1541 ಆಗಿದೆ. ನೋಡಿ, ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲೇನೆ ₹1541 ಆಗಿದೆ. ಸಾಕು, 4:15 5 ಗಂಟೆ ಆಗ್ತಾ ಬಂತು. ಸುಮ್ನೆ ಮನೆಗೆ ಹೋಗ್ಬಿಡೋಣ, ಸುಮ್ನೆ ಏನಕ್ಕೆ ಅಂತ ಅಂದ್ಬಿಟ್ಟು. ಸಂಡೇ ಟೈಮ್ ಡ್ಯೂಟಿ ಬೇರೆ ಬೀಳಲ್ಲ, ಏನಿಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಬ್ರೋ. ಒಂದು ಹಾಫ್ ಅನ್ ಅವರ್ ₹1541 ಆಗಿದೆ. ಇವತ್ತಿಗೆ ಸಾಕು ಅಂತ ಅನ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ನೀವು ಯಾರಾದ್ರೂ ಡ್ರೈವರ್ಸ್ಗಳಿದ್ರೆ ಸಂಡೇ ಹೊತ್ತು ಪೋರ್ಟರ್ ಮಾಡೋರ್ಗೆ ಎಷ್ಟಾಗುತ್ತೆ ಸಂಡೇ ಹೊತ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಬಟ್ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಆದಷ್ಟು ನೋಡಿ ಸಪೋರ್ಟ್ ಮಾಡ್ತಾ ಇರ್ರಿ. ಇದೇ ತರ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ, ಬೇರೆ ಬೇರೆ ತರ ಡಿಫ್ರೆಂಟ್ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಬಾಯ್ ಬಾಯ್.